ನಮಗ್ ಸಾಯೋ ದಿನ ಮೊದಲೇ ತಿಳಿದ್ರೆ ನಾವ್ ಏನ್ ಮಾಡ್ತೇವೆ? ಈ ಪ್ರಶ್ನೆಗೆ ಪರೀಕ್ಷಿತ್ ಮಹಾರಾಜನ ಜೀವನದಲ್ಲಿ ಒಂದು ಮಹತ್ವದ ಪಾಠವಿದೆ. ಅರ್ಜುನನ ಮೊಮ್ಮಗ ಮತ್ತು ಅಭಿಮನ್ಯುವಿನ ಮಗನೇ ಈ ಪರೀಕ್ಷಿತ್ ಮಹಾರಾಜ. ಇವನು ಧರ್ಮದ ದಾರಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಒಮ್ಮೆ ಪರೀಕ್ಷಿತ್ ಬೇಟೆಗೆ ಹೋದಾಗ ಶಮೀಕ ಮುನಿಗಳ ಆಶ್ರಮಕ್ಕೆ ಬಂದನು. ಮುನಿಗಳು ಆಗ ಧ್ಯಾನದಲ್ಲಿ ಮುಳುಗಿದ್ದರು. ಅವರು ತನ್ನನ್ನು ಸರಿಯಾಗಿ ಉಪಚರಿಸಲಿಲ್ಲ ಎಂಬ ಕಾರಣಕ್ಕೆ ಕೋಪಗೊಂಡ ರಾಜನು ಅಲ್ಲಿಯೇ ಬಿದ್ದಿದ್ದ ಸತ್ತ ಹಾವನ್ನು ಮುನಿಗಳ ಕೊರಳಿಗೆ ಹಾಕಿ ಹೊರಟು ಹೋದನು. ನಂತರ ಅಲ್ಲಿಗೆ ಬಂದ ಮುನಿಗಳ ಮಗ ಶೃಂಗಿ ತನ್ನ ತಂದೆಗೆ ಆದ ಅವಮಾನ ನೋಡಿ ತಡೆಯಲಾರದೆ ಶಾಪ ಕೊಟ್ಟನು. ನಮ್ಮ ತಂದೆಯ ಕೊರಳಿಗೆ ಸತ್ತ ಹಾವು ಹಾಕಿದವನು ಇಂದಿನಿಂದ 7 ದಿನಗಳ ಒಳಗಾಗಿ ಸರ್ಪ ಕಚ್ಚಿ ಸಾಯಲಿ ಎಂದು ಶಪಿಸಿದನು. ಮುನಿಗಳ ಶಾಪದಿಂದಾಗಿ ತನ್ನ ಸಾವಿನ ದಿನ ಹತ್ತಿರವಿದೆ ಎಂದು ತಿಳಿದ ಪರೀಕ್ಷಿತ್ ಮಹಾರಾಜನು ಧೃತಿಗೆಡಲಿಲ್ಲ. ತಕ್ಷಣವೇ ತನ್ನ ಮಗ ಜನಮೇಜಯನಿಗೆ ಸಿಂಹಾಸನವನ್ನು ಒಪ್ಪಿಸಿ ಜವಾಬ್ದಾರಿಯಿಂದ ಮುಕ್ತನಾದನು. ಹಾವಿನ ಕಡಿತದಿಂದ ರಕ್ಷಿಸಿಕೊಳ್ಳಲು ಅವನು ಸಮುದ್ರದ ಮಧ್ಯದಲ್ಲಿ ಹಾವುಗಳಿಗೆ ಏರಲು ಸಾಧ್ಯವಾಗದಂತಹ ಒಂದು ಎತ್ತರವಾದ ಕಟ್ಟಡವನ್ನು ನಿರ್ಮಿಸಿದನು. ಸಾವು ಎದುರಿಗಿದ್ದರೂ ಸಮಯ ವ್ಯರ್ಥ ಮಾಡದ ರಾಜನು ತನ್ನ ಕೊನೆಯ 7 ದಿನಗಳನ್ನು ಶುಕಮುನಿಗಳಿಂದ ಭಾಗವತ ಪುರಾಣವನ್ನು ಕೇಳುವುದರಲ್ಲಿ ಕಳೆದನು. ಕೊನೆಗೆ ವಿಧಿಯ ಆಟದಂತೆ ಸರ್ಪರಾಜ ತಕ್ಷಕನು ಬಂದು ಪರೀಕ್ಷಿತನನ್ನು ಕಚ್ಚಿದನು. ರಾಜನು ಜ್ಞಾನದ ದಾರಿಯಲ್ಲಿ ಶಾಂತಿಯಿಂದ ಪ್ರಾಣತ್ಯಾಗ ಮಾಡಿದನು. ಸಾವು ಯಾರಿಗೂ ತಪ್ಪಿದ್ದಲ್ಲ. ಆದರೆ ನಮ್ಮ ಮುಂದಿರುವ ಸಮಯವನ್ನು ಭಯದಲ್ಲಿ ಕಳೆಯಬೇಕೋ ಅಥವಾ ಜ್ಞಾನ ಮತ್ತು ಭಕ್ತಿಯಲ್ಲಿ ಕಳೆಯಬೇಕೋ ಎಂಬುದು ನಮ್ಮ ಆಯ್ಕೆ. ಪ್ರತಿದಿನವನ್ನೂ ಅರ್ಥಪೂರ್ಣವಾಗಿ ಬದುಕೋಣ. ಮಹಾಭಾರತ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಇಂತಹ ನಿಗೂಢ ಪರಾಕ್ರಮಿಗಳ ಬಗ್ಗೆ ತಿಳಿಯಲು ಫಾಲೋ ಮಾಡಿ.